ಪ್ರತಿಯೊಬ್ಬರು ಲವ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ರ ಪ್ರಕಾರ ಲವ್ ಅಂದರೆ ತುಂಬ ಈಸಿ, ಆದರೆ ರಿಲೇಷನ್ಶಿಪ್ ಅಂದರೆ ಅಷ್ಟು ಸುಲಭ ಅಲ್ಲ. ಅದು ನಿಮಗೂ ಗೊತ್ತಿರಬೇಕಲ್ಲ. ಬಿಕಾಸ್ ಲವ್ ಇಸ್ ಅ ಫೀಲಿಂಗ್, ಆದರೆ ರಿಲೇಷನ್ಶಿಪ್ ಅನ್ನೋದು ರೆಸ್ಪಾನ್ಸಿಬಿಲಿಟಿ. ನಾವು ಥಿಂಕ್ ಮಾಡ್ತಾ ಇರ್ತೀವಿ, ಹೆಲ್ದಿ ರಿಲೇಷನ್ಶಿಪ್ ಅಂದರೆ ಫೈಟ್ ಇಲ್ಲದೆ, ಸೈಲೆನ್ಸ್ ಇಲ್ಲದೆ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಇರೋದು ಅಂತ. ಆದರೆ ದ್ಯಾಟ್ಸ್ ನಾಟ್ ರಿಯಲ್, ದ್ಯಾಟ್ಸ್ ಜಸ್ಟ್ ಅ ಹೈಲೈಟೆಡ್ ರೀಲ್. ಅದು ನನ್ನ ಪ್ರಕಾರ ಹೆಲ್ತಿ ರಿಲೇಷನ್ಶಿಪ್ ಅನ್ನೋದು ರೊಮ್ಯಾನ್ಸಿಂದ ಸ್ಟಾರ್ಟ್ ಆಗಲ್ಲ. ಇಟ್ ಸ್ಟಾರ್ಟ್ ವಿತ್ ಲಿಸನಿಂಗ್. ನಾವು ಕೇಳಿಸ್ಕೊಳ್ಳೋದ್ರಿಂದ ಸ್ಟಾರ್ಟ್ ಆಗುತ್ತೆ, ರಿಪ್ಲೈ ಕೊಡೋದ್ರಿಂದ ಅಲ್ಲ. ನಾವು ಅದನ್ನು ಅರ್ಥ ಮಾಡ್ಕೊಂಡಾಗ ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗಲೂ ಫೈಟ್ ಮಾಡೋದ್ರಲ್ಲಿ ಮುಂದೆ ಇರ್ತೀವಿ, ಆದರೆ ಅದನ್ನು ಪಾಸ್ ಮಾಡೋದಕ್ಕಾಗಲಿ ನಿಲ್ಲಿಸೋದಕ್ಕಾಗಲಿ ಗೊತ್ತೇ ಇರೋದಿಲ್ಲ. ನಮ್ಗೆ ಹರ್ಟ್ ಆದಾಗ ರಿಯಾಕ್ಟ್ ಮಾಡೋದು ತುಂಬ ಈಸಿ, ಆದರೆ ರಿಲೇಷನ್ಶಿಪ್ಪು ಉಳಿಸೋದು ಕಾಮಾಗಿದ್ದಾಗ ಮಾತ್ರ. ರಿಲೇಷನ್ಶಿಪ್ ಬಿಗ್ ಮೂಮೆಂಟ್ಸ್ನಲ್ಲಿ ಬಿಲ್ಡ್ ಆಗಲ್ಲ. ಇಟ್ ಬಿಲ್ಡ್ಸ್ ಇನ್ ಸ್ಮಾಲ್ ಥಿಂಗ್ಸ್. ವಾಯ್ಸ್ ಟೋನಿಂದ ಆಗಿರ್ಬೋದು, ವರ್ಡ್ಸಿಂದ ಆಗಿರ್ಬೋದು, ಡಿಸಗ್ರಿಮೆಂಟಿಂದನೂ ಆಗಿರ್ಬೋದು, ಡಿಸ್ರೆಸ್ಪೆಕ್ಟಿಂದನೂ ಆಗಿರ್ಬೋದು. ಲವ್ ಅಂದರೆ ಯಾವಾಗಲೂ ಜೊತೆಯಾಗೇ ಇರಬೇಕು ಅಂತ ಏನಿಲ್ಲ. ಹೆಲ್ದಿ ರಿಲೇಷನ್ಶಿಪ್ಪಲ್ಲಿ ನಮ್ಮ ಟೀಮ್ ಮೇಟ್ಸ್ಗೆ ಸ್ಪೇಸ್ ಕೊಡಬೇಕು, ಆದರೆ ಡಿಸ್ಟೆನ್ಸ್ ಇರಬಾರ್ದು. ಹೇಳ್ತಾರೆ ಅಲ್ಲ, ಟು ಕಂಪ್ಲೀಟ್ ಪೀಪಲ್ ಟುಗೆದರ್ ಆಲ್ವೇಸ್ ಸ್ಟ್ರಾಂಗರ್ ಅಂತ. ರಿಲೇಷನ್ಶಿಪ್ ಹಾರ್ಡೆಸ್ಟ್ ಪಾರ್ಟ್ನರ್ ಅಲ್ಲ, ಇಟ್ಸ್ ಈಗೋ, ಪಾಸ್ಟ್, ಟ್ರಿಗರ್ಸ್. ಹೆಲ್ದಿ ರಿಲೇಷನ್ಶಿಪ್ಪು ಕೊನೆ ಆಗೋದು ಅದು ಬೇಗ ಫಾಸ್ಟಾಗಿ ರಿಪೇರ್ ಮಾಡಿದಾಗ ಮಾತ್ರ. ಸಾರಿ ಹೇಳೋದ್ರಿಂದ ಡೀಲೇ ಆಗಲ್ಲ. ಈಗೋ ಸ್ಕೋರ್ ಕಾರ್ಡ್ನ ಮೇಂಟೈನ್ ಮಾಡದೇ ಇರ್ಬೋದು, ಆದರೆ ಹೆಲ್ದಿ ರಿಲೇಷನ್ಶಿಪ್ ಪೀಪಲ್ ಯಾವಾಗಲೂ ಕನೆಕ್ಷನ್ನ ಚೂಸ್ ಮಾಡ್ತಾರೆ ವಿನ್ ಆಗೋದಕ್ಕಿಂತ ಹೆಚ್ಚಾಗಿ. ಸೊ ಲವ್ ಸ್ಟಾರ್ಟ್ ಮಾಡುತ್ತೆ ಅಂದರೆ ಎಫರ್ಟ್ ಸಸ್ಟೈನ್ ಕೂಡ ಮಾಡುತ್ತೆ. ಕರೆಕ್ಟ್. ಹೆಲ್ದಿ ರಿಲೇಷನ್ಶಿಪ್ ಬೇಕಂದರೆ ಮಾತಾಡಿ, ಅದು ಕಾಮಾಗಿ ಮಾತಾಡೋದ್ರಿಂದ, ಓಪನ್ ಅಪ್ ಆಗಿ ಮಾತಾಡೋದ್ರಿಂದ ಮಾತ್ರ ಬರುತ್ತೆ. ಫೈಟ್ ಮಾಡಬೇಕಾದ್ರೂ ಅಷ್ಟೇ, ನಿಮ್ಮ ಮೈಂಡನ್ನು ಕಾಮಾಗಿ ಇಟ್ಕೊಂಡು ಫೈಟ್ ಮಾಡಬೇಕು. ಅದನ್ನು ನೀವು ಕಲ್ತ್ಕೋಬೇಕು, ಆಯಿತಾ? ಮೆಚೂರಾಗಿ ಒಟ್ಟಿಗೆ ಗ್ರೋ ಆಗ್ಬೋದು. ಕೊನೆಯದಾಗಿ ಒಂದು ಮಾತು, ನಿಮ್ಮ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ನೀವೇ ಟ್ರೈ ಮಾಡಬೇಕು, ಬೇರೆ ಯಾರೂ ಬರಲ್ಲ, ಆಯಿತಾ? ಅದಕ್ಕೆ ನಿಮ್ಮ ಈಗೋನ ಬಿಟ್ಟು ಕಳೆದೋಗಿರೋ ಒಳ್ಳೆ ಕ್ಷಣ ಮಾತ್ರ ಯೋಚನೆ ಮಾಡಿಕೊಂಡು ಬ್ಯಾಡ್ ಮೆಮೊರೀಸ್ನ ಸೈಡ್ಗೆ ಹಾಕಿ ಇನಿಷಿಯೇಟಿವ್ ತಗೊಂಡು ಮಾತಾಡಿ ನಿಮ್ಮ ರಿಲೇಷನ್ಶಿಪ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.